ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ, ಒಂದು ಲೈಕ್ ಕೊಡಿ. ಕೃತಜ್ಞರಾಗದಿರಿ. ಪ್ರತಿದಿನ ನಿಮಗೆ ನೋವು ನೀಡದ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ, ನಿಮಗೆ ಸಮಯದಲ್ಲಿ ಯಾರು ಸಹಕಾರ ಕೊಟ್ಟಿರ್ತಾರೋ, ಸಹಾಯ ಮಾಡಿರ್ತಾರೋ ಅವರನ್ನು ಯಾವ ಕಾರಣಕ್ಕೂ ಮರಿಬೇಡಿ. ಕೃತಜ್ಞರಾಗಬೇಡಿ. ನೀವು ಕೃತಜ್ಞತೆಯನ್ನು ಎಂದೂ ಮರಿಬೇಡಿ. ವರ್ತಮಾನದಲ್ಲಿ ಬದುಕಿ. ಭೂತಕಾಲ ಚಿಂತೆಗಳು ಚಿತೆಯಂತೆ, ಭವಿಷ್ಯದ ಚಿಂತೆಗಳು ಲಾವಾಗ್ನಿಯಂತೆ ಸುಡ್ತವೆ. ವರ್ತಮಾನದ ಬದುಕನ್ನು ಆನಂದಿಸಿ. ಅತಿ ನಿದ್ದೆ ಮಾಡಬೇಡಿ. ಉತ್ತಮ ನಿದ್ರೆ ನಮ್ಮ ಮನಸ್ಥಿತಿಯನ್ನು ಸುಧಾರಿಸಿದರೆ ಅತಿ ನಿದ್ದೆ ಮನಸ್ಸನ್ನು ಜಡತ್ವದತ್ತ ಕೊಂಡೊಯ್ಯುತ್ತೆ. ನಿದ್ದೆ ಮನಸ್ಸಿಗೆ ವಿಶ್ರಾಂತಿ ಕೊಡುತ್ತೆ, ಹೌದು. ಆದರೆ ಅತಿ ನಿದ್ದೆ ಮಾಡಿದರೆ ಮನುಷ್ಯನನ್ನು ಸೋಮಾರಿತನಕ್ಕೆ ತಳ್ಳುತ್ತೆ. ಯಾವುದೇ ಕೆಲಸ ಮಾಡಲಿಕ್ಕೆ ಉತ್ಸಾಹವನ್ನು ಕೊಡೋದಿಲ್ಲ. ಸಮತೋಲಿತ ಆಹಾರ ತಿನ್ನಿ. ಯಾವಾಗಲೂ ಸಹ ಪೌಷ್ಟಿಕ ಆಹಾರವನ್ನು ತಿಂದರೆ ದೇಹ ಮತ್ತು ಮನಸ್ಸಿಗೆ ಉತ್ತಮವಾದ ಅಭಿವೃದ್ಧಿ ಉಂಟಾಗುತ್ತೆ. ಮಾನಸಿಕ ಸ್ಥಿಮಿತತೆ, ಸಮತೋಲನತೆ, ಕ್ರಿಯಾಶೀಲತೆ ಎಲ್ಲವನ್ನು ತಂದುಕೊಡ್ತಕ್ಕಂಥದ್ದು ಪೌಷ್ಟಿಕವಾಗಿರ್ತಕ್ಕಂತಹ ಸಮತೋಲಿತ ಆಹಾರ. ಮಿತವಾಗಿ ವ್ಯಾಯಾಮ ಮಾಡಿ. ವ್ಯಾಯಾಮ ಮಾಡಿದರೆ ಒಳ್ಳೆಯದು, ಚಟುವಟಿಕೆಯಿಂದ ಇರೋದು ಒಳ್ಳೆಯದು ಅಂತಾರೆ. ಆದರೆ ಅತಿಯಾದರೆ ದೇಹದಲ್ಲಿ ಎಂಡಾರ್ಫಿನ್ಗಳ ಬಿಡುಗಡೆ ಹೆಚ್ಚಾಗಿ ಸಂತೋಷವನ್ನು ಅತಿ ಹೆಚ್ಚು ಮಾಡ್ತವೆ. ಅತಿಯಾದ ಸಂತೋಷವೂ ಸಹ ಆರೋಗ್ಯಕ್ಕೆ ಮಾರಕವಾಗಿರುತ್ತೆ. ಮಾನಸಿಕ ಸ್ಥಿತಿಯನ್ನು ಹದವಾಗಿ, ಸಮಾನವಾಗಿ ಸ್ಥಿಮಿತದಲ್ಲಿ ಇಟ್ಕೊಳ್ತಕ್ಕಂತಹ ವ್ಯಾಯಾಮಗಳನ್ನು, ಯೋಗಾಭ್ಯಾಸಗಳನ್ನು ಮಾತ್ರ ಮಾಡಬೇಕು. ಆರೋಗ್ಯವಂತ ಸಾಮಾಜಿಕ ಸಂಪರ್ಕಗಳನ್ನು ಬೆಳೆಸ್ಕೊಳ್ಬೇಕು. ಸ್ನೇಹಿತರು, ಸಹೋದ್ಯೋಗಿಗಳು, ನೆರೆಹೊರೆಯವರು ಮತ್ತು ಕುಟುಂಬದವರೊಂದಿಗೆ ಮತ್ತು ನಮ್ಮ ಸಮಾನ ಮನಸ್ಕರೊಂದಿಗೆ ನಾವು ಸಮಯವನ್ನು ಕಳೆಯೋದ್ರಿಂದ ಮಾನಸಿಕ ತುಮುಲಗಳನ್ನು ಮರೀಲಿಕ್ಕೆ ಸಾಧ್ಯ ಆಗುತ್ತೆ. ಸರಿಯಾದ ದಿಕ್ಕಿನಲ್ಲಿ ಯೋಚನೆಯನ್ನು ಮಾಡಿ ಮನಸ್ಸು ಹಗುರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಸಮಯದ ಹೊಂದಾಣಿಕೆ ಆಗುತ್ತೋ ಆಗ ನಾವು ಪ್ರಕೃತಿಯಲ್ಲಿ ಬೆರೆತು ಹೋಗಬೇಕು. ಪ್ರಕೃತಿಯೊಂದಿಗೆ ಬೆರೆತರೆ ಮಾನಸಿಕ ಪ್ರಫುಲ್ಲತೆ ಮತ್ತು ಕ್ರಿಯಾಶೀಲ ದೈಹಿಕತೆಯನ್ನು ಸಹ ಹೊಂದ್ಬೋದು. ಮನಸ್ಸು ಪ್ರಫುಲ್ಲವಾಗಿ ನಮ್ಮ ಮಾನಸಿಕ ತುಮುಲಗಳು, ಒತ್ತಡಗಳು ಎಲ್ಲವನ್ನೂ ಸಹ ನೀಗಿಸಿಕೊಂಡು ಪ್ರಶಾಂತವಾದ ವಾತಾವರಣವನ್ನು, ಹಕ್ಕಿಗಳ ಕಲರವವನ್ನು ಆಲಿಸ್ತಾ ಸಂತೋಷದಾಯಕ ಮನಸ್ಥಿತಿಯನ್ನು ನಾವು ಪಡೆಯಬಹುದು ಪ್ರಕೃತಿಯಲ್ಲಿ. ಇನ್ನು ಹೊಸ ಹೊಸ ಕೌಶಲ್ಯಗಳನ್ನು ಕಲಿತಿದ್ದಷ್ಟೇ ಸಾಕಪ್ಪ ಅಂತ ನಿಲ್ಲಿಸೋದಲ್ಲ. ಹೊಸ ಕೌಶಲ್ಯಗಳನ್ನು, ಹೊಸ ಹವ್ಯಾಸಗಳನ್ನು ಕಲಿತ್ಕೊಂಡು ಮನಸ್ಸು ಮತ್ತು ದೇಹವನ್ನು ಉಲ್ಲಸಿತವಾಗಿ ಇಟ್ಕೊಳ್ಳೋದು. ಇವೆಲ್ಲವೂ ಸಹ ಹೊಸ ಹೊಸ ಕೌಶಲ್ಯವನ್ನು ಕಲಿಯೋಷ್ಟೊತ್ತಿಗೆ ನಮ್ಮ ಮಾನಸಿಕ ದುಗುಡಗಳೆಲ್ಲ ಹೋಗುತ್ತೆ. ಆಗ ಏನಾಗುತ್ತೆ, ಮನಸ್ಸು ಪ್ರಚೋದನೆಗೆ ಒಳಗಾಗುತ್ತೆ, ಸಂತೋಷವಾಗುತ್ತೆ, ಹಗುರ ಆಗುತ್ತೆ. ಸಹ ಮತ್ತು ಸಹಕಾರಯುಕ್ತ ಜೀವನ ನಡೆಸೋದು. ಇತರರ ಜೊತೆಗೆ ಅಗತ್ಯವಿರುವಾಗ ಸಹಕಾರ ನೀಡೋದು ಮತ್ತು ಸಮಯದಲ್ಲಿ ಸಹಾಯ ನೀಡೋದು ಅವರಿಗೆ ತೃಪ್ತಿಯನ್ನು ಉಂಟು ಮಾಡುತ್ತೆ. ಸಹಬಾಳ್ವೆ ಅನ್ನೋದು ಅತ್ಯಂತ ಪ್ರಮುಖವಾಗಿ ಇರ್ತಕ್ಕಂಥದ್ದು. ಆದಷ್ಟು ಜನರೊಂದಿಗೆ ಬೆರೆತು ಇರೋದ್ರಿಂದ ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಮರೆತು ಬಿಟ್ಟು ಸಂತೋಷವಾಗಲಿಕ್ಕೆ ಅನುಕೂಲ ಆಗುತ್ತೆ. ಮನಬಿಚ್ಚಿ ನಗೋದು. ಕೆಲವರಂತೂ ನಗೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಮನಸ್ಸಿಗೆ ಸಂತೋಷ ಆಯಿತಾ, ಮನಸ್ಸನ್ನು ಮುಕ್ತವಾಗಿ ನಕ್ಕು ಬಿಡಬೇಕು. ನಗೋದ್ರಿಂದ ಇಡೀ ದೇಹದಲ್ಲಿನ ಸ್ನಾಯುಗಳು ಒತ್ತಡ ರಹಿತವಾಗಿ ಸಂಚಲನಕ್ಕೆ ಒಳಗಾಗ್ತವೆ ಮತ್ತು ಮಾನಸಿಕ ಸ್ಥಿತಿ ನಮ್ಮದು ಸುಧಾರಿಸುತ್ತೆ. ಅತ್ಯಂತ ಸಂತೋಷದಾಯಕ ಪರಿಸ್ಥಿತಿಯನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮನ್ನು ನೀವು ಮೆಚ್ಕೊಳ್ಳಿ. ನೋಡಿ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಜಗತ್ತಲ್ಲಿ ನಮ್ಮೊಳಗಿನ ನಮ್ಮನ್ನು ನಾವು ಮೊದಲು ಮೆಚ್ಕೊಳ್ಬೇಕು. ಯಾಕಂದರೆ ನಮ್ಮ ನಿಜ ಸ್ವರೂಪ ನಮಗೆ ಮಾತ್ರ ಗೊತ್ತಿರುತ್ತೆ. ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಕ್ಷಮಿಸಿ, ನಿಮ್ಮ ಜೊತೆಗೆ ನೀವು ಒಡನಾಡಿ. ಹಾಗೆ ನಮ್ಮೊಳಗಿರ್ತಕ್ಕಂತಹ ಎಲ್ಲ ಕಲ್ಮಶಗಳನ್ನು ತೆಗೆದು ಶುದ್ಧ ಮನಸ್ಥಿತಿಯನ್ನು ನಾವು ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಿಮ್ಮನ್ನು ನೀವು ಮೆಚ್ಕೊಳ್ಳಿ. ವೃತ್ತಿಯಲ್ಲಿ ಸ್ವಾಮಿತ್ವ ಪಡೆಯೋದು ಅಂದರೆ ಮಾಡ್ತಕ್ಕಂತಹ ವೃತ್ತಿಯಲ್ಲಿ ಪ್ರಬುದ್ಧತೆಯನ್ನು ಪಡಿಬೇಕು. ಅಗತ್ಯವಾದ ವೃತ್ತಿ ಕೌಶಲ್ಯವನ್ನು ಪಡಿಬೇಕಾದರೆ ಉತ್ತಮವಾಗಿರ್ತಕ್ಕಂಥ ವೃತ್ತಿಪರರ ಸಲಹೆಗಳನ್ನು, ತಜ್ಞರ ಸಲಹೆಗಳನ್ನು ಪಡಿಲೇಬೇಕಾಗುತ್ತೆ. ಮಾನಸಿಕತೆಯಲ್ಲಿ ಏನಾದರೂ ಕಿರಿಕಿರಿ ಉಂಟಾದರೆ ಹಿಂದು ಮುಂದೆ ನೋಡದೆ ಮಾನಸಿಕ ಆರೋಗ್ಯ ವೃತ್ತಿಪರರ ಸಹಾಯವನ್ನು ಪಡೀಲಿಕ್ಕೆ ಹಿಂದೇಟು ಹಾಕಲೇಬಾರ್ದು. ಆಗ ನಮ್ಮ ಜೀವನ ಸುಸೂತ್ರವಾಗಿ ನಡೆಯುತ್ತೆ. ಮನಸ್ಸಿನ ಮೇಲೆ ಅತಿ ಭಾರವನ್ನು ಹೇರಬೇಡಿ. ಮಾನಸಿಕ ಆರೋಗ್ಯಕ್ಕೂ ವೃತ್ತಿಪರತೆ ಯಶಸ್ಸಿಗೂ ನೇರವಾದ ಸಂಬಂಧ ಇರುತ್ತೆ.
ಮನಸ್ಸಿನ ಮೇಲೆ ಅತೀ ಒತ್ತಡವನ್ನು ಹೇರಲೇಬಾರ್ದು. ಹಗುರವಾದ ಮನಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು. ಕಾರ್ಯಕಾರಣ ಸಂಬಂಧಗಳನ್ನು ನೀವು ಗುರುತಿಸಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದರೆ ವೃತ್ತಿಯಲ್ಲಿ ಅತಿ ಆರೋಗ್ಯವಂತವಾದಂಥ ಪರಿಸ್ಥಿತಿಯನ್ನು ನಾವು ಕಂಡುಕೊಳ್ಬೋದು. ಹಾಗೂ ನಾವು ಸಹ ದೈಹಿಕವಾಗಿ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಒತ್ತಿ, ಆಲ್ ಬಟನನ್ನು ಸೆಲೆಕ್ಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಇದು ಫ್ರೀ ಆಗಿರೋದ್ರಿಂದ ಇದರಿಂದ ನಿಮಗೆ ಯಾವ ಥರದ ತೊಂದರೆಗಳು ಉಂಟಾಗೋದಿಲ್ಲ. ಆದ್ದರಿಂದ ಸಹಾಯ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ, ಲೈಕ್ ಕೊಡಿ. ನಮಸ್ಕಾರ.